ಕಟ್ಟಿದ ಕನಸನ್ನ ಕಣ್ಣೆದುರೇ ಕೆಡವಿದ್ರು. ಕಂಗನಾ ರಾಜಕೀಯಕ್ಕೆ ಬರೋಕೆ ಕಾರಣ ಏನು? ಕಂಗನಾ ರಣಾವತ್ 2024ರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಗೆಲುವನ್ನ ದಾಖಲಿಸಿದ್ದಾರೆ. ಹಿಮಾಚಲ ಪ್ರದೇಶದ ತನ್ನ ತವರು ಮನೆಯಿಂದಲೇ ಗೆದ್ದಿದ್ದಾರೆ. ಕಂಗನಾ ರಣಾವತ್ ಮೊದಲ ಬಾರಿಗೆ ಚುನಾವಣಾ ಕದನದಲ್ಲಿ ಇಷ್ಟು ದೊಡ್ಡ ಗೆಲುವು ಸಾಧಿಸಿದ್ದಾರೆ. ಆದರೆ ನಟಿ ಕಂಗನಾ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಬಾಲಿವುಡ್ ರಾಣಿ ಕಂಗನಾ ರಾಜಕೀಯಕ್ಕೆ ಬರೋಕೆ ಕಾರಣ ಏನು ಎಂದು ನೋಡೋಣ. ಕಂಗನಾ ರಣಾವತ್ ಇಂದು ಪ್ರಸಿದ್ಧ ಬಾಲಿವುಡ್ ನಟಿ. ಆದರೆ ಅವರು ಉದ್ಯಮದಲ್ಲಿ ತನ್ನ ಸ್ಥಾನವನ್ನ ಪಡೆಯೋಕೆ ಸಾಕಷ್ಟು ಶ್ರಮಿಸಬೇಕಾಯಿತು. ಕಂಗನಾ ರಣಾವತ್ ಯಾವುದೇ ಗಾಡ್ ಫಾದರ್ ಇಲ್ಲದೆ ಚಿತ್ರರಂಗಕ್ಕೆ ಕಾಲಿಟ್ರು. ಆದರೆ ಈ ನಟಿ ತನ್ನ ಕಠಿಣ ಪರಿಶ್ರಮದಿಂದ ಹಿಂದಿ ಚಿತ್ರರಂಗದಲ್ಲಿ ತನಗಾಗಿ ಪ್ರತ್ಯೇಕ ಸ್ಥಾನವನ್ನ ಸೃಷ್ಟಿಸಿಕೊಳ್ತಾರೆ. ಕಂಗನಾ ರಣಾವತ್ ಗ್ಯಾಂಗ್ಸ್ಟರ್ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡ್ತಾರೆ. ಬಳಿಕ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ್ರು. ನಟನೆಯ ನಂತರ ಕಂಗನಾ ಸಿನಿಮಾ ನಿರ್ಮಾಣ ಕ್ಷೇತ್ರದಲ್ಲಿ ಕಾಲಿಟ್ರು. ನಟಿ ಕಂಗನಾ ಮುಂಬೈನಲ್ಲಿ ಮಣಿಕರ್ಣಿಕಾ ಪ್ರೊಡಕ್ಷನ್ ಎಂಬ ಹೆಸರಿನ ಸ್ವಂತ ನಿರ್ಮಾಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತಾರೆ. ಆದರೆ ಆಕೆಯ ಕಚೇರಿಯನ್ನ ಬುಲ್ಡೋಜರ್ನಿಂದ ಕೆಡವಿ ಹಾಕಿದ್ರು. ಸ್ವತಃ ಕಂಗನಾ ನಿರ್ಮಿಸಿದ ಪ್ರೊಡಕ್ಷನ್ ಹೌಸ್ ಕಣ್ಣ ಮುಂದೆಯೇ ಧೂಳಿಪಟವಾಯಿತು. ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ನಟಿ ಕಂಗನಾ ಕಿಡಿಕಾರಿದ್ರು. ಇದು ದೊಡ್ಡ ಸುದ್ದಿ ಆಗ್ತಿತ್ತು. ಕಂಗನಾ ರಣಾವತ್ ಆರಂಭದಿಂದಲೂ ತನ್ನ ನಿಷ್ಠುರ ಶೈಲಿಗೆ ಹೆಸರುವಾಸಿಯಾಗಿದ್ರು. ಬಾಲಿವುಡ್ನಲ್ಲಿ ವಿವಾದವಾಗಲಿ ಅಥವಾ ದೇಶದ ರಾಜಕೀಯದ ವಿಷಯವಾಗಲಿ ನಟಿ ಪ್ರತಿ ಬಾರಿಯೂ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಮುಂಬೈನಲ್ಲಿದ್ದುಕೊಂಡೇ ಶಿವಸೇನೆ ವಿರುದ್ಧ ಕೆಲವು ಹೇಳಿಕೆಗಳನ್ನ ನೀಡಿದ್ರು. ಈ ಕಾರಣದಿಂದ ಆಕೆಯ ಪ್ರೊಡಕ್ಷನ್ ಹೌಸ್ ಅನ್ನ ಕೆಡವಲಾಯಿತು ಎಂದು ಆರೋಪಿಸಿದ್ರು. ಕಂಗನಾ ರಣಾವತ್ ಓದಿನಲ್ಲಿ ಚುರುಕಾಗಿದ್ರು. ಇಂಗ್ಲಿಷ್ ಬರಲ್ಲ ಎಂಬ ಕಾರಣಕ್ಕೆ ಅವಮಾನ ಕೂಡ ಎದುರಿಸಿದ್ದಾರೆ. ಕಂಗನಾ ಚಂಡೀಗಢದಿಂದ ದೆಹಲಿಗೆ ಹೋದಾಗ ಅವರು ಮಾಡೆಲಿಂಗ್ ಕಡೆಗೆ ತಿರುಗಿದ್ರು. ಚಲನಚಿತ್ರ ಜಗತ್ತಿನಲ್ಲಿ ತಮ್ಮದೇ ಆದ ಛಾಪು ಮೂಡಿಸೋಕೆ ಪ್ರಯತ್ನಿಸಿದ್ದಾರೆ. ಬಾಲಿವುಡ್ನಲ್ಲಿ ವೃತ್ತಿ ಜೀವನವನ್ನ ಮುಂದುವರಿಸೋಕೆ ನಿರ್ಧರಿಸಿದಾಗ ಅವರ ಕುಟುಂಬದಿಂದ ಸಾಕಷ್ಟು ವಿರೋಧವಿತ್ತು. ಇಲ್ಲಿಯವರೆಗೆ ಕಂಗನಾ ಫ್ಯಾಷನ್, ರಾಜ್, ಕೈಟ್ಸ್, ಕ್ರಿಶ್ ರೆಡಿ, ತನ್ವೇಟ್ಸ್ ಮನು ಮತ್ತು ಕ್ವೀನ್ ನಂತಹ ಕೆಲವು ಅತ್ಯುತ್ತಮ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು ಮುಂದೆ ಎಮರ್ಜೆನ್ಸಿ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕಂಗನಾ ಇದುವರೆಗೆ 4 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಅಲ್ಲದೆ 2020ರಲ್ಲಿ ಕಂಗನಾ ರಣಾವತ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಕಂಗನಾ ರಣಾವತ್ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಕೀಯದಲ್ಲಿ ಬಹಿರಂಗವಾಗಿ ಸಕ್ರಿಯರಾಗಿದ್ದರು. ನಟಿ ನಿರಂತರವಾಗಿ ಬಿಜೆಪಿಗೆ ಬೆಂಬಲ ನೀಡುತ್ತಿದ್ರು. ರಾಜಕೀಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋಕೆ ಅವರು ಎಂದಿಗೂ ಹಿಂದೆ ಸರಿಯಲಿಲ್ಲ. ಅಂತೆಯೇ ಮಾರ್ಚ್ 2024ರಲ್ಲಿ ಅವರು ಮಂಡಿಯಿಂದ ಲೋಕಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಪಡೆದು ಗೆದ್ರು. ಈಗ ಸಂಸದೆಯಾಗಿ ಕಂಗನಾ ವೃತ್ತಿ ಜೀವನ ಆರಂಭವಾಗಲಿದೆ. ನಾನು ಕಷ್ಟಗಳನ್ನ ಎದುರಿಸಿ ಬೆಳೆದು ನಿಂತ ಕಂಗನಾ ಕಷ್ಟದಲ್ಲಿರುವವರಿಗೆ ನ್ಯಾಯ ಕೊಡಿಸೋಕೆ ತನ್ನ ದೇಶದ ಹಾಗೂ ಜನಸೇವೆ ಮಾಡುವ ಉದ್ದೇಶದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರಂತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ.